ನಮಸ್ಕಾರ. ನಮಸ್ತೆ. ಅನ್ಶು ಅಶೋಕ್ ಹೆಗ್ಡೆ. ದಾದಾ, ಏನಾದರೂ ಈಗ ನಾವು ಇಷ್ಟು ಪ್ರೋಗ್ರಾಮ್ ಮಾಡತ್ತು, ದಿನಕ್ಕೊಂದೊಂದು ಕಾನ್ಸೆಪ್ಟ್ ಅಂತೆ, ಅದ್ರ ಬಗ್ಗೆ ಏನಾದರೂ ಒಂದು ರಿವ್ಯೂ ಅಥವಾ ಜನರ ಅಭಿಪ್ರಾಯಗಳು ಏನಾದರೂ ಬಂದಿದ್ದಿದ್ರೆ ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಇಟ್ಕೊಂಡು. ಒಂದು ಕರೆಕ್ಟಾಗಿ ಹೇಳಿದ್ರಿ ನೀವು. ಆಕ್ಚುಲಿ ಇವತ್ತು ನಿನ್ನೆ ಮತ್ತೆ ಇವತ್ತು ಒಂದು ಈವೆಂಟ್ ಹೋಗಿದೆ. ಓಕೆ, ಸೊ ಜನರ ರಿವ್ಯೂ ಏನ್ ಬಂತು ಅಂತಂದ್ರೆ ನನಗೆ ಖುಷಿನೂ ಆಯ್ತು, ಒಂಥರ ಯುನೋ ಫೆಲ್ಟ್ ವೆರಿ ಹ್ಯಾಪಿ ಅಬೌಟ್ ಇಟ್. ಹಂಗೆ ಜನ ಇದರಿಂದ ಈ ಒಂದು ಪಾಯಿಂಟ್ ನ ಕಲ್ತ್ಕೊಳ್ತಿದ್ದಾರೆ ಅಲ್ಲ ಅಂತ ಹೇಳಿ, ದಟ್ಸ್ ಒನ್ ಆಫ್ ವೆರಿ ಗುಡ್ ಫೀಲಿಂಗ್ ದಟ್ ಪೀಪಲ್ ಆರ್ ಲರ್ನಿಂಗ್ ಅಂತಲ್ಲ, ತಿಳ್ಕೊತಾ ಇದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ನಡ. ಹಿಂಗೆ ಈಗ ಏನಂತಂದ್ರೆ ಫ್ಯೂ ಪೀಪಲ್ ಗೇವ್ ಮಿ ಅ ರಿವ್ಯೂ ಆಫ್ ನೀವು ನಿಮ್ಮ ಮದುವೆ ಆಗಿ ಆಲ್ಮೋಸ್ಟ್ ಆಲ್ ಯು ಕಂಪ್ಲೀಟಿಂಗ್ 30 years. ಈಗಲೂ ಹೇಗೆ ಬೋತ್ ಆಫ್ ಯು have that spark in your relationship, or romance in your relationship, how you are carry forwarding that one ಆ ಒಂದು ಬಾಂಡ್ ನ ಹೆಂಗೆ ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ ಅನ್ನೋದು ಪ್ರಶ್ನೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇದು ಏನ್ ಗೊತ್ತಾ, ಈ ವಿಷಯ ಮಾತಾಡ್ತಾ ಹೋದ್ರೆ ತುಂಬಾ ಮಾತಾಡ್ಬೋದು. ಬಹಳ ಸೂಕ್ಷ್ಮವಾಗಿ ಹೇಳ್ಬೇಕು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಮೊನ್ನೆ ಯಾರೋ ಒಂದು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಓದಿದ್ದೆ, ನಿಜವಾದ ಗಂಡ ಹೆಂಡತಿ ಪ್ರೀತಿ ಶುರುವಾಗದೆ ಒಂದು 30 ವರ್ಷದ ದಾಂಪತ್ಯದ ನಂತರ ಅಂತ. ನನಗೆ ಅದು ಸತ್ಯ ಅಂತ ಅನಿಸ್ತು. ಯಾಕೆ ಅಂತ ಕೇಳುತ್ತ, ಈಗ ಮೊದಲು ಗಂಡ ಹೆಂಡತಿ ಇದು ಏನಿರುತ್ತೆ, ಚಿಕ್ಕ ಇದರಲ್ಲಿ ಏದಲ್ಲೇ ಮದುವೆ ಆಗಿಬಿಡುತ್ತೆ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಏನೋ, ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಎಷ್ಟೋ ಆಕರ್ಷಣೆಗಳಲ್ಲೇ ಸುಮಾರು ವರ್ಷಗಳು ಕಳೆದು ಹೋಗ್ಬಿಡುತ್ತೆ. ಪರಸ್ಪರ ಆಕರ್ಷಣೆಗಳಲ್ಲಿ ಕಳೆದು ಹೋಗುತ್ತೆ. ಹುಡುಗಾಟಿಕೆ ಬುದ್ಧಿ, ಅದು ಇದು ಇನ್ನೂ ಇದೆಲ್ಲ ಹೋಗಿರಲ್ಲ. ಯಾವಾಗ ಮಕ್ಕಳಾಗತ್ತೆ, ಮಕ್ಕಳಾದ್ಮೇಲೆ ಆ ಜವಾಬ್ದಾರಿಗಳು, ಬಿಸಿನೆಸ್ಸು ಅಥವಾ ಅವರು ಏನೇನು ಇದು ವೃತ್ತಿ ಏನಿರುತ್ತೆ ಅದೆಲ್ಲ ಏನಾಗುತ್ತೆ, ಏಟುಗಳನ್ನ ತಿಂದಿರ್ತೀವಿ, ಖುಷಿನ ಅನುಭವಿಸಿರ್ತೀವಿ. ಗಂಡ ಹೆಂಡತಿ ಇದರಲ್ಲಿ ಎಲ್ಲರೂ ಇದು ಅಂತಲ್ಲ, ಈಗ ನಾವೇನು ಜಗಳನೇ ಆಡಿಲ್ಲ ಅಂತಲ್ಲ, ಆಡಿದೀವಿ, ಸಣ್ಣ ಪುಟ್ಟ ಜಗಳ ಆಡಿದೀವಿ. ಕೆಲವೊಂದ್ಸರಿ ನನ್ನ ಕಡೆಯಿಂದ ತಪ್ಪಾಗಿರುತ್ತೆ, ನಿನ್ನ ಕಡೆ ನೀನ್ ತಪ್ಪೇ ಮಾಡಿಲ್ಲ ಬಿಡು, ನನ್ನ ಕಡೆಯಿಂದನೇ ಹೆಚ್ಚು ಇದಾಗಿರುತ್ತೆ, ಆಯ್ತು ಹಂಗೆ ಇಬ್ಬರು ತಪ್ಪುಗಳಾಗಿರುತ್ತೆ. ಇದೆಲ್ಲವನ್ನ ಮನನ ಮಾಡಿದಾಗ, ಅದನ್ನ ಪರಿಪಕ್ವವಾಗಿ ಯೋಚನೆ ಮಾಡಿದಾಗ ಏನಾಗುತ್ತೆ ಕೇಳಿದ್ರೆ, ಅವ್ರು ಹೇಳಿದ ಮಾತು ನನಗೂ ಸತ್ಯ ಅಂತ ಅನಿಸ್ತು. ಆಫ್ಟರ್ 30 ಏನು ದಾಂಪತ್ಯ ಜೀವನ ಇದಿಷ್ಟೆಲ್ಲ ಹಿಂಗೆ ಎಲ್ಲ ಇದು ಮಾಡ್ಬಿಟ್ಟು ಆಮೇಲೆ ಆ ರಿಯಲ್ ಲವ್ ಅನ್ನೋದು ಶುರುವಾಗುತ್ತೆ. ಮಕ್ಕಳಿಂದನೂ ಸಾಕಷ್ಟು ಖುಷಿ ಪಟ್ಟಿರ್ತೀವಿ, ಅನುಭವಿಸಿರ್ತೀವಿ, ನೋವನ್ನು ಅನುಭವಿಸಿರ್ತೀವಿ. ಅದ್ರ ಕೊನೆಗೆ ಯಾರು ಅಂತಂದ್ರೆ ಹೆಂಡತಿನೇ. ಅಷ್ಟೇ ಅಲ್ಲ, ಹೆಂಡತಿಗೂ ಗಂಡನೇ, ತಿಳಿತಾ? ಹಾಗಾಗಿ ಏನಾಗುತ್ತೆ ಕೇಳಿದ್ರೆ, ಇಷ್ಟು ವರ್ಷ ಆದ್ರೂ ಈಗ ನನ್ನ ನಿನ್ನ ಮಧ್ಯದಲ್ಲೇ ಎಷ್ಟೋ ಇವತ್ತಿಗೂ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ವಿ, ಪರಸ್ಪರ ಹಂಚ್ಕೊಂಡು ಹೀಗೆ ಹಾಗೆ. ಯಾಕೆ ಇವತ್ತಿನವರೆಗೂ ನಾವು ಅಷ್ಟು ಗಟ್ಟಿಯಾಗಿ ನಿಂತಿದ್ದೀವಿ ಅಂತ ಕೇಳಿದ್ರೆ, ನಮ್ಮಿಬ್ಬರ ನಡುವೆ ಇರುವಂತ ಪ್ರೀತಿ ಗಟ್ಟಿಯಾಗಿರೋದ್ರಿಂದ ಇದೆಲ್ಲವೂ ಸಾಧ್ಯ ಆಗಿದ್ದು ಅಂತ ನನ್ನ ಮಾತು, ತಮ್ಮ ಮಾತು ಮುಂದೆ ಹೇಳಿ. ಓಕೆ, ಸಿ ಅವರು ಬರೀ ಈಗ 30 years ಆದ್ಮೇಲೆ ಅಂತ ಹೇಳಿಲ್ಲ, ಅವ್ರೇನ ಜನರಲ್ ನೀವ್ ಹೇಳಿದ್ರಿ. ಅವ್ರ ಏನ್ ಹೇಳ್ತಿದ್ರೆ, ವಿ ಆರ್ ವಾಚಿಂಗ್ ಯು ಫ್ರಮ್ ಲಾಂಗ್ ಟೈಮ್. ಓಕೆ, ನಿಮ್ಗೆ ಸುಮಾರು ವರ್ಷಗಳಿಂದ ಅಬ್ಸರ್ವ್ ಮಾಡ್ತಿದೀವಿ. ನಿಮ್ಮಿಬ್ರಲ್ಲಿ ಆ ಒಂದು ವೆನ್ ಯು ಲುಕ್ ಎಟ್ ಈಚ್ ಅದರ್, ನೀವು ಒಬ್ರನ್ನೊಬ್ರು ನೋಡಿದಾಗ ದಟ್ ಏನೋ ಅಫೆಕ್ಷನ್ ಆಗ್ಲಿ, ಲವ್ ಆಗ್ಲಿ, ಅಥವಾ ಆ ಕನ್ಸರ್ನ್ ಆಗ್ಲಿ ನಿಮ್ಮಿಬ್ರು ಕಣ್ಣಲ್ಲಿ ಕಾಣಿಸುತ್ತೆ. ಹೌ ಇಸ್ ದ್ಯಾಟ್ ಪಾಸಿಬಲ್? ಬಿಕಾಸ್ ವೆನ್ ನಮ್ಮ ಲೈಫ್ ಒಂದು ತರ ಮೆಕ್ಯಾನಿಕಲ್ ಆಗೋಗ್ಬಿಟ್ಟಿದೆ. ಊಟ ಆಯ್ತಾ, ತಿಂಡಿ ಆಯ್ತಾ, ಮಕ್ಳು ಬಂದ್ರ ಹೋದ್ರ, ನಿಂಗೇನಾದ್ರು ಬೇಕು ಅಂದ್ರೆ ನೀನ್ ತಗೋ ಅಂತ ಹೇಳಿ ಅದ್ರಲ್ಲೇ ಇದೆ. ಬಟ್ಟು ಈ ತರ ಬಾಂಡು ಏನಕ್ಕೆ? ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್?